ಮುಖ್ಯಮಂತ್ರಿಗಳ ನಿವಾಸದಲ್ಲಿ ತುರ್ತು ಸಭೆ ನಡೀತಾ ಇದೆ. ಡಿಜಿ ಸಿಜೆ ಎಲ್ಲರೂ ಕೂಡ ಇದ್ದಾರೆ. ಗುಪ್ತಚರ ಇಲಾಖೆಯ ಎಡಿಜಿಪಿ ಶರತ್ ಚಂದ್ರ, ಚೀಫ್ ಸೆಕ್ರೆಟರಿ, ಕಾನೂನು ಸಲಹೆಗಾರ ಪೊನ್ನಣ್ಣ ಎಲ್ಲರೂ ಕೂಡ ಮುಖ್ಯಮಂತ್ರಿಗಳ ನಿವಾಸಕ್ಕೆ ಆಗಮಿಸಿದ್ದಾರೆ. ಇದರ ಜೊತೆಗೆ ಸಚಿವರಾದ ಶರಣಪ್ರಕಾಶ್ ಪಾಟೀಲ್, ಭೈರತಿ ಸುರೇಶ್, ಪ್ರಿಯಾಂಕ್ ಖರ್ಗೆ ಎಲ್ಲರೂ ಭಾಗಿಯಾಗಿದ್ದಾರೆ. ಮೂಡಾ ಕೇಸ್ನಲ್ಲಿ ಸಿಎಂ ವಿರುದ್ಧ ಪ್ರಾಸಿಕ್ಯೂಷನ್ಗೆ ರಾಜ್ಯಪಾಲರು ಅನುಮತಿ ಕೊಟ್ಟ ಬಳಿಕ ನಾನು ಆಗಲೇ ಬೆಳಿಗ್ಗೆ ಹೇಳಿದ್ದೆ, ಇವತ್ತಿಡೀ ದಿನ ಮುಖ್ಯಮಂತ್ರಿಗಳ ಮನೆಗೆ ಸಾಕಷ್ಟು ಜನ ಬಂದು ಹೋಗ್ತಾರೆ ಅಂತ. ಹಾಗಾಗಿ ಈಗ ಚೀಫ್ ಸೆಕ್ರೆಟರಿ, ಎಡಿಜಿಪಿ ಎಲ್ಲರೂ ಕೂಡ ಇವತ್ತಿನ ಸಭೆಯಲ್ಲಿ, ತುರ್ತು ಸಭೆಯಲ್ಲಿ ಭಾಗವಹಿಸ್ತಾ ಇದ್ದಾರೆ. ಈ ಬಗ್ಗೆ ಮತ್ತಷ್ಟು ಮಾಹಿತಿ ನನ್ನ ಕೊಲೀಗ್ ಶ್ರೀನಿವಾಸ್ ಅವರಿಂದ ಪಡಿತೀನಿ. ಶ್ರೀನಿವಾಸ್, ಈಗ ಸಂಪುಟದ ಸಹೋದ್ಯೋಗಿಗಳು ಓಕೆ, ಬಟ್ ಸರ್ಕಾರಿ ಅಧಿಕಾರಿಗಳು, ಅದರಲ್ಲೂ ಚೀಫ್ ಸೆಕ್ರೆಟರಿ, ಎಡಿಜಿಪಿ ಇವ್ರನ್ನೆಲ್ಲ ಕರೆಸು ಈಗ ತುರ್ತು ಸಭೆ ಮಾಡ್ತಾ ಇರತಕ್ಕಂಥ ವಿಶೇಷತೆ ಏನು ಅಂತ? ಅರವಿಂದ್, ಪ್ರಮುಖವಾಗಿ ರಾಜ್ಯಪಾಲರು ಮೂಡಾ ಹಗರಣಕ್ಕೆ ಸಂಬಂಧಪಟ್ಟಂತೆ ಪ್ರಾಸಿಕ್ಯೂಷನ್ಗೆ ಅನುಮತಿಯನ್ನು ಕೊಟ್ಟಿದ್ದಾರೆ. ಅದರ ಒಂದು ಪ್ರತಿಯನ್ನು CS ಅವರಿಗೆ ರಾಜ್ಯಪಾಲರ ಕಚೇರಿಯಿಂದ ರವಾನೆ ಮಾಡಲಾಗಿತ್ತು. ಆ ವಿಚಾರವನ್ನು CM ಅವರಿಗೆ ಮುಟ್ಟಿಸಬೇಕು ಅನ್ನುವಂಥ ಸಲುವಾಗಿ CS ಶಾಲಿನಿ ರಜನೀಶ್ ಅವರು ಈಗ CM ನಿವಾಸಕ್ಕೆ ಬಂದು ಅದರ ಒಂದು ಮಾಹಿತಿಗಳನ್ನು ಕೊಡ್ತಿದ್ದಾರೆ. ಮುಂದುವರೆದ ಭಾಗವಾಗಿ DGIG ಅವರು ಕೂಡ ಬಂದಿದ್ದಾರೆ, ಮತ್ತು ಗುಪ್ತಚರದ ADGP ಶರತ್ ಚಂದ್ರ ಅವರು ಕೂಡ ಬಂದಿದ್ದಾರೆ. ಮುಂದಿನ ಕಾನೂನಾತ್ಮಕ ಹೋರಾಟಗಳೇನೆನ್ನುವಂತಹ ನಿಟ್ಟಿನಲ್ಲಿ ಚರ್ಚೆ ಮಾಡಬೇಕು ಅಂತ ಸಚಿವರ ದಂಡು ಕೂಡ CM ಅವರ ನಿವಾಸಕ್ಕೆ ಬರ್ತಿದ್ದಾರೆ. ಬೆಳಗ್ಗೆಯೇ ಕಾನೂನು ಸಲಹೆಗಾರ ಪೊನ್ನಣ್ಣ ಅವರು CM ನಿವಾಸಕ್ಕೆ ಅರ್ಲಿ ಮಾರ್ನಿಂಗ್ ಬಂದು CM ಅವರ ಜೊತೆ ಕಾನೂನಾತ್ಮಕ ಹೋರಾಟದ ಬಗ್ಗೆ ಚರ್ಚೆಯನ್ನು ಮಾಡ್ತಿದ್ದಾರೆ. ಈಗ ಸಚಿವರು ಕೂಡ ಶರಣಪ್ರಕಾಶ್ ಪಾಟೀಲ್, ಭೈರತಿ ಸುರೇಶ್, ಪ್ರಿಯಾಂಕ ಖರ್ಗೆ ಅವರು ಬಂದು CM ಅವರ ಜೊತೆ ಒಂದು ನೈತಿಕವಾಗಿ ನಿಲ್ಲಬೇಕು ಅನ್ನುವಂಥ ನಿಟ್ಟಿನಲ್ಲಿ, ಮತ್ತೆ ಮುಂದಿನ ರಾಜಕೀಯ ನಡೆಗಳೇನಾಗಬೇಕು, ಕಾನೂನಾತ್ಮಕ ಹೋರಾಟಗಳನ್ನು ಏನು ಮಾಡಬೇಕು ಅನ್ನುವಂಥ ನಿಟ್ಟಿನಲ್ಲಿ ಚರ್ಚೆಗಳನ್ನು ಮಾಡ್ತಿದ್ದಾರೆ. ಈಗ ಬಂದಿರುವಂಥ ಮಾಹಿತಿ, ಹೈಕೋರ್ಟ್ ಮೆಟ್ಲೇರೋದಕ್ಕೆ CM ಅವರು ನಿರ್ಧಾರ ಮಾಡಿದ್ದಾರೆ. ರಾಜ್ಯಪಾಲರು ಕೊಟ್ಟಿರುವಂತಹ ಅನುಮತಿ ವಿರುದ್ಧ ಹೈಕೋರ್ಟ್ನಲ್ಲಿ ದೂರು ದಾಖಲು ಮಾಡಲಿಕ್ಕೆ CM ಅವರು ನಿರ್ಧಾರ ಮಾಡಿದ್ದಾರೆ ಅನ್ನುವಂಥ ಮಾಹಿತಿಗಳು ಬರ್ತಿದ್ದಾವೆ. ಎಲ್ಲಾ ವಿಚಾರಗಳನ್ನ ಚರ್ಚೆ ಮಾಡಲಿಕ್ಕೆ ಸಚಿವರು ಕೂಡ CM ಅವರ ನಿವಾಸಕ್ಕೆ ಆಗಮಿಸಿರುವಂತದ್ದು. ಅರವಿಂದ್, ಓಕೆ, ಥ್ಯಾಂಕ್ ಯು ಶ್ರೀನಿವಾಸ್ ತಮ್ಮೆಲ್ಲ ಮಾಹಿತಿಗೆ. ಅಲ್ಲ, ಅವರು ಹೈಕೋರ್ಟ್ಗೆ ಹೋಗೋದಕ್ಕೆ ತೀರ್ಮಾನಿಸಿದ್ದಾರೆ ಅಂತಂದ್ರೆ ಅವ್ರಿಗಿರೋ ಆಪ್ಷನ್ನೇ ಹೈಕೋರ್ಟಿಂದ ಶುರು ಆಗಬೇಕು.